ಕಾಶ್ಮೀರದಲ್ಲಿದ್ದರು. BSFನ ಫಾರ್ವರ್ಡ್ ಪೋಸ್ಟ್ಗಳಿಗೆ ಭೇಟಿ ಕೊಟ್ಟಿದ್ದರು. ಶತ್ರುವಿನ ದಾಳಿಯಾದಾಗ ಮೊಟ್ಟ ಮೊದಲಿಗೆ ಎದೆಕೊಟ್ಟು ನಿಲ್ಲೋದೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಎಲ್ಲೆಲ್ಲಿ BSFನ ಭದ್ರತೆ ಇರುತ್ತಲ್ಲ, ಫಸ್ಟ್ ಎದೆಕೊಟ್ಟು ನಿಲ್ಲೋರೆ ಅವರು. ಅವರನ್ನು ಭೇಟಿಯಾಗಿ ಬೆನ್ನು ಚಪ್ಪರಿಸಿ ಶಭಾಷ್ ಅನ್ನುವ ಉದ್ದೇಶದೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿದು. BSF ಹೋಮ್ ಮಿನಿಸ್ಟ್ರಿಗೆ ಬರುತ್ತೆ, ಡಿಫೆನ್ಸ್ ಮಿನಿಸ್ಟ್ರಿಗಲ್ಲ. ಆಲ್ ಪ್ಯಾರಾಮಿಲಿಟರೀಸ್. ಪಾಕಿಸ್ತಾನದ ಶೆಲ್ ದಾಳಿಗೆ ಹಾನಿಗೊಂಡ ಮನೆಗಳಿಗೂ ಭೇಟಿ ಕೊಟ್ಟರು, ಮನೆಗಳವರನ್ನ ಮಾತಾಡಿಸಿದ್ರು. ಒಂದು ಗುರುದ್ವಾರಕ್ಕೆ ಭೇಟಿ ಕೊಟ್ಟರು. ಬೇಸಿಕಲಿ ಬಾರ್ಡರ್ನಲ್ಲಿ ಸಿಖ್ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ. ಗೀತಾ ಭವನ ದೇವಸ್ಥಾನ ಭೇಟಿ ಕೊಟ್ಟರು. ಅಲ್ಲಿಗೆ ಅಮರನಾಥ ಯಾತ್ರೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಭದ್ರತೆ ಹೆಂಗಿರಬೇಕು ಅನ್ನೋದರ ಬಗ್ಗೆ ಮಾತನಾಡಿದ್ರು. ಅಮರನಾಥ ಯಾತ್ರೆಗೆ ಈ ಸಲ 42,000 ಸೈನಿಕರ ಭದ್ರತೆ ಕೊಡ್ತಿದ್ದಾರೆ. ಪೂಂಚ್ನಲ್ಲಿ BSF ಸಿಬ್ಬಂದಿಯ ಜೊತೆಗೆ ಸಂವಾದ ಮಾಡಿದ್ರು. ಭಾರತದ ಕಡೆಗಿನ ಪ್ರಾರ್ಥನಾ ಸ್ಥಳಗಳು ಮತ್ತು ಜನಸಾಮಾನ್ಯರ ಮನೆಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಸಿಡಿದೆದ್ದ BSF ಪಾಕಿಸ್ತಾನದ 118 ಬಾರ್ಡರ್ ಪೋಸ್ಟ್ಗಳನ್ನು ಧ್ವಂಸ ಮಾಡಿದೆ ಅಂತ ಹೇಳಿದ್ರು. 118 ಬಾರ್ಡರ್ ಪೋಸ್ಟ್ಗಳನ್ನು ಕೇಳಿಸ್ಕೊಳ್ಳಿ. ऑपरेशन सिंदूर के घटनाक्रम में अपनी परंपराओं को बनाए हुए जम्मू फ्रंटियर के BSF के जवान, राजस्थान फ्रंटियर के BSF के जवान और दूर सुदूर कच्छ की बॉर्डर पर जो जवान तैनात हैं, वो सभी ने पूरी सजगता के साथ सीमा की रक्षा का काम किया. जब पाकिस्तान ने हमारे आतंकवादियों के अड्डे पर किए हुए हमले का जवाब में हमारी सीमा और हमारे नागरिक रिहायशी इलाकों में हमला किया, तब जम्मू फ्रंटियर अकेले में लगभग 118 से ज्यादा पाकिस्तान की पोस्टों को तबाह और नुकसान पहुंचाने का काम हमारे BSF के जवानों ने. ऑपरेशन भारत सरकार और समस्त 140 करोड़ की जनता की ओर से आप जिनका प्रतिनिधित्व करते हैं, इस सभी सीमा प्रहरियों का बहुत बहुत धन्यवाद और सबको बहुत शुभकामनाएं देने के लिए. क्योंकि जब भी भारत की सीमा पर किसी भी प्रकार का आक्रमण होता है, चाहे वो ऑर्गेनाइज हो, चाहे अनऑर्गेनाइज हो, चाहे वो खुफिया हो, चाहे सार्वजनिक हो, हर प्रकार के आक्रमण को सबसे पहले झेलता है हमारा BSF का जवान. और उसमें कभी भी सीमा कहां पर लगी है वो नहीं देखा. रेगिस्तान हो, बर्फीली चोटियां हो, घना जंगल हो, नाले हो या पहाड़ी हो, कहीं पर भी 365 दिन 24 घंटा BSF के जवान उपलब्ध भी होते हैं. 118 ಸೇನಾ ಪೋಸ್ಟ್ಗಳನ್ನು ಧ್ವಂಸ ಮಾಡಿದ ವಿಷಯವನ್ನು ಮಾತಾಡಿದ್ರು. 118 ಸೇನಾ ಪೋಸ್ಟ್ಗಳನ್ನು ಧ್ವಂಸ ಮಾಡಿದೆ BSF ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.